ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ನಮ್ಮ ಕೆಎಎಸ್ ಐಎಎಸ್. ಈ ದಿನ ನಾವು ಈ ವಿಡಿಯೋದಲ್ಲಿ ಆಗಸ್ಟ್ 2025ರ ಸ್ಪರ್ಧಾ ವಿಜೇತ ಮ್ಯಾಗಝಿನಿನ ಮುಂದುವರೆದ ಭಾಗವನ್ನ ನೋಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗಾದ್ರೆ ಕ್ಲಾಸ್ನ ಶುರು ಮಾಡೋಣ. ಈ ದಿನದ ಮೊದಲನೇ ಆರ್ಟಿಕಲ್, ನೇಪಾಳದ ಮಾರ್ಕೆಟಿಗೆ ಕ್ಯಾಂಪ. ರಿಲಯನ್ಸ್ ಕನ್ಸ್ಯೂಮರ್ ಲಾಂಚ್ ದ ಕ್ಯಾಂಪ ಇನ್ ನೇಪಾಳ್. ರಿಲಯನ್ಸ್ ಇಂಡಸ್ಟ್ರಿಯ FMCG ಅಂಗಸಂಸ್ಥೆಯಾಗಿರುವಂತ ಅಂದ್ರೆ ರಿಲಯನ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಕಂಪನಿಯು ಈ ಕ್ಯಾಂಪಾ ಕೋಲಾ ಅನ್ನುವಂಥ ಕೂಲ್ ಡ್ರಿಂಕ್ಸ್ ಅನ್ನ ಈಗ ನೇಪಾಳ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ. ಇದು 2022ರಲ್ಲಿ ಈ ರಿಲಯನ್ಸ್ ಕಂಪನಿಯು ಕ್ಯಾಂಪಾ ಬ್ರ್ಯಾಂಡ್ ಅನ್ನ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡಿತ್ತು. 2023ರಲ್ಲಿ ಈ ಬ್ರ್ಯಾಂಡ್ ಅಡಿಯಲ್ಲಿ ಹಲವಾರು ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿತ್ತು. ಈಗ ಸದ್ಯಕ್ಕೆ UAE, ಒಮನ್ ಮತ್ತೆ ಬಹ್ರೇನ್ ದೇಶಗಳಲ್ಲಿ ಈ ಕೂಲ್ ಡ್ರಿಂಕ್ಸ್, ಕ್ಯಾಂಪಾ ಕೂಲ್ ಡ್ರಿಂಕ್ಸ್ ಗಳನ್ನ ನಾವು ಕಾಣಬಹುದು. ಇತ್ತೀಚೆಗೆ ನೇಪಾಳದಲ್ಲೂ ಸಹ ಇದನ್ನ ಚಾಲ್ತಿಗೆ ತಂದಿದೆ. ಮುಂದಿನ ವಿಷಯ, ಟೆರಿಟೋರಿಯಲ್ ಡಿಸ್ಪ್ಯೂಟ್ ಬಿಟ್ವೀನ್ ಕಂಬೋಡಿಯಾ ಅಂಡ್ ಥೈಲ್ಯಾಂಡ್. ಸೊ ಇದು ನಿಮ್ಮ ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಬರುತ್ತೆ. ತುಂಬಾ ಸತಿ ಮ್ಯಾಪ್ಸ್ ಬೇಸ್ಡ್ ಕ್ವೆಶನ್ಸ್ ಅಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆ ಇದೆ. ಹಾಗಾಗಿ ವರ್ಲ್ಡ್ ಮ್ಯಾಪ್ ಅನ್ನ ಓಪನ್ ಮಾಡಿಕೊಂಡು ಥೈಲ್ಯಾಂಡ್, ಲಾವೋಸ್, ಕಾಂಬೋಡಿಯಾ, ವಿಯೆಟ್ನಾಂ ಮತ್ತೆ ಇಲ್ಲಿ ಒಂದು ಎಮರಾಲ್ಡ್ ಟ್ರಯಾಂಗಲ್ ಪ್ರದೇಶ ಇದೆ, ಅದನ್ನ ನೀವು ಮ್ಯಾಪ್ ಅಲ್ಲಿ ನೋಡಿ ಮಾರ್ಕ್ ಮಾಡಬೇಕು. ಯಾಕಂತಂದ್ರೆ ನೀವು ಮ್ಯಾಪ್ ಅನ್ನ ಓಪನ್ ಮಾಡಿದಾಗ ಅದು ನಿಮ್ಮ ಮೈಂಡ್ ಅಲ್ಲಿ ಕೂತ್ಕೊಳ್ಳುತ್ತೆ. ಹಾಗಾಗಿ ವರ್ಲ್ಡ್ ಮ್ಯಾಪ್ ಅನ್ನ ಓಪನ್ ಮಾಡಿ ಥೈಲ್ಯಾಂಡ್, ಲಾವೋಸ್, ಕಾಂಬೋಡಿಯಾ, ವಿಯೆಟ್ನಾಂ ಅನ್ನ ಲೊಕೇಟ್ ಮಾಡಿಬಿಟ್ಟು ಅಕ್ಕಪಕ್ಕದಲ್ಲಿ ಇರುವಂತಹ ಸಮುದ್ರಗಳಾಗಿರ್ಬೋದು, ಬೇ ಆಗಿರ್ಬೋದು, ದ್ವೀಪಗಳಾಗಿರ್ಬೋದು ಅಥವಾ ಗಲ್ಫ್ ಆಗಿರ್ಬೋದು ಎಲ್ಲವನ್ನ ಮಾರ್ಕ್ ಮಾಡಿ ಒಂದು ಸತಿ ಕಣ್ಣಾಡಿಸಿ. ಓಕೆ, ವಿಷಯವನ್ನ ನೋಡೋದಾದ್ರೆ ರಷ್ಯಾ, ಯುಕ್ರೇನ್ ಮತ್ತೆ ಇಸ್ರೇಲ್ ಪ್ಯಾಲೆಸ್ತೈನ್ ನಡುವೆ, ಇವೆರಡರ ನಡುವೆ ಟೆರಿಟೋರಿಯಲ್ ಡಿಸ್ಪ್ಯೂಟ್ ನಡೀತಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಇದೇ ಮಧ್ಯದಲ್ಲಿ 2 ದಶಕಗಳ ಥೈಲ್ಯಾಂಡ್ ಮತ್ತೆ ಕಾಂಬೋಡಿಯಾ ನಡುವಿನ ಗಡಿ ಸಂಘರ್ಷ ಉಭಯ ದೇಶಗಳ ನಡುವೆ ಮಿಲಿಟರಿ ಕಾರ್ಯಾಚರಣೆಯ ಬಳಿಕ ಮತ್ತೊಮ್ಮೆ ಮುಗಿಲೆದ್ದಿದೆ. ಸೇನಾ ಸಂಘರ್ಷದಲ್ಲಿ 12 ಮಂದಿ ಮೃತಪಟ್ಟಿದ್ದಾರೆ, 35 ಮಂದಿ ಗಾಯಗೊಂಡಿದ್ದಾರೆ. ಸೊ ಇಲ್ಲಿ ಸಿಸಾಕೆಟ್ ಮೇಲೆ ರಾಕೆಟ್ ದಾಳಿ ನಡೆಸಿದ್ದಾರೆ ಯಾರು? ಕಾಂಬೋಡಿಯಾದ ಸೈನಿಕರು. ಇದು ವಿವಾದಿತ ಈಶಾನ್ಯ ಗಡಿ ಭಾಗದಲ್ಲಿ ಇರುವಂತ ಒಂದು ಮಿಲಿಟರಿ ನೆಲೆಯಾಗಿದೆ ಸಿಸಾಕೆಟ್. ಈ ರೀತಿಯಾದಂತ ವರ್ಡ್ಸ್ ಗಳನ್ನ ಆಯ್ದು ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ, ಆಯ್ತಾ? ಮುಂದೆ ಇದರ ಪ್ರತಿಯಾಗಿ ಥೈಲ್ಯಾಂಡ್ ಕೂಡ ಕಾಂಬೋಡಿಯಾದ ಮೇಲೆ ದಾಳಿಯನ್ನ ನಡೆಸಿದೆ. ಕಾಂಬೋಡಿಯಾದ 2 ಸೇನಾ ನೆಲೆಗಳನ್ನ ಧ್ವಂಸಗೊಳಿಸಿದೆ. ಏನಿದು ಗಡಿ ಸಂಘರ್ಷ ಅಂತ ನೋಡೋದಾದ್ರೆ, 2 ದೇಶಗಳ ನಡುವೆ ಪ್ರಾಚೀನ ದೇವಾಲಯಗಳ ಮೇಲೆ ಎಮರಾಲ್ಡ್ ಟ್ರಯಾಂಗಲ್ ಪ್ರದೇಶದ ಮೇಲೆ ಹಕ್ಕು ಸ್ವಾಮ್ಯಕ್ಕೆ ಸಮರ ನಡೆಯುತ್ತಿದೆ. ಜೊತೆಗೆ 2 ದೇಶಗಳ ನಡುವೆ ಲಾವೋಸ್ ಗಡಿ ವಿವಾದವೂ ಸಹ ಕಾರಣವಾಗಿದೆ. ಹಾಗಾದ್ರೆ ಐತಿಹಾಸಿಕ ತಾಣದ ಹಕ್ಕು ಸ್ಥಾಪನೆಗಾಗಿ ಉಭಯ ರಾಷ್ಟ್ರಗಳ ನಡುವೆ ಇರುವಂತಹ ಸಂಘರ್ಷದ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ, ಐತಿಹಾಸಿಕ ತಾಣದ ಮೇಲೆ ಹಕ್ಕು ಸ್ಥಾಪನೆಗಾಗಿ ಥೈಲ್ಯಾಂಡ್ ಮತ್ತೆ ಕಾಂಬೋಡಿಯಾ ನಡುವೆ ದಶಕಗಳಿಂದ ಈ ಸಂಘರ್ಷ ಮುಂದುವರೆದುಕೊಂಡ ಬಂದಿದೆ. ಅಷ್ಟೇ ಅಲ್ಲದೆ ಥೈಲ್ಯಾಂಡ್ ನಲ್ಲಿ 11ನೇ ಶತಮಾನದ ಪುರಾತನ ಹಿಂದೂ ದೇವಾಲಯ ಇದೆ, ಅದು ಫ್ರೀ ವಿಹಾರ. ಇದರ ಮಾಲೀಕತ್ವ ಕಾಂಬೋಡಿಯಾಕ್ಕೆ ಸೇರಿದ್ದು ಅಂತ 1962ರಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ICJ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಅಂತಾರಾಷ್ಟ್ರೀಯ ನ್ಯಾಯಾಲಯ ಈ ತೀರ್ಪನ್ನ ಕೊಡ್ತದೆ. 1962ರಲ್ಲಿ ಈ ಹಿಂದೂ ದೇವಾಲಯ ಫ್ರೀಸ್ ವಿಹಾರ್ ಕಾಂಬೋಡಿಯಾಕ್ಕೆ ಸೇರಿದ್ದು ಅಂತ. ಈ ತೀರ್ಪನ್ನ ಥೈಲ್ಯಾಂಡ್ ತಿರಸ್ಕಾರ ಮಾಡುತ್ತೆ ಅಥವಾ ಒಪ್ಪೋದಿಲ್ಲ. ಸೊ 2008ರಲ್ಲಿ ಕಾಂಬೋಡಿಯಾ ಫ್ರೀ ವಿಹಾರ್ ದೇವಸ್ಥಾನದ ವಿಶ್ವ ಪಾರಂಪರಿಕ ತಾಣ ಪಟ್ಟಿಗೆ ಸೇರಿಸಲು ಪ್ರಯತ್ನ ಪಡ್ತಿದೆ. ಅವಾಗ್ಲೂ ಸಹ ಈ ಸಂಘರ್ಷ ಉಲ್ಬಣಗೊಳ್ಳುತ್ತದೆ. ದೇವಸ್ಥಾನ ಮತ್ತು ಅದರ ಸುತ್ತಮುತ್ತಲಿನ ಜಾಗ ಕಾಂಬೋಡಿಯಾಕ್ಕೆ ಸೇರಿದ್ದು ಅಂತ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಮತ್ತೆ ಹೇಳುತ್ತೆ. ಈ ವಿಚಾರವಾಗಿ 2011 ಫೆಬ್ರವರಿಯಲ್ಲಿ ನಡೆದ ಸಂಘರ್ಷದಲ್ಲಿ 200 ಮಂದಿ ಮೃತವನ್ನ ಪಡ್ತಾರೆ. ಹಾಗಾದ್ರೆ ಥೈಲ್ಯಾಂಡ್ ಮತ್ತೆ ಕಾಂಬೋಡಿಯಾ ದೇಶಗಳ ಕೆಲವೊಂದು ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಥೈಲ್ಯಾಂಡ್ ದೇಶದ ರಾಜಧಾನಿ ಬ್ಯಾಂಕಾಕ್, ಕರೆನ್ಸಿ ಬತ್. ಥೈಲ್ಯಾಂಡ್ ಅನ್ನು ಐತಿಹಾಸಿಕವಾಗಿ ಸಿಯಾಮ್ ಅಂತ ಕರೀತಾರೆ. ಇದು ಆಗ್ನೇಯ ಏಷ್ಯಾದ ದೇಶವಾಗಿದ್ದು ಭಾರತದೊಂದಿಗೆ ಸಮುದ್ರ ಗಡಿಯನ್ನ ಹಂಚಿಕೊಂಡಿದೆ.
ಕಾಂಬೋಡಿಯಾ ವಿಷಯವನ್ನ ನೋಡೋದಾದ್ರೆ ಇದರ ರಾಜಧಾನಿ ನೋಂಪೆನ್, ಮತ್ತೆ ಅಧಿಕೃತವಾಗಿ ಕಾಂಬೋಡಿಯಾದ ಸಾಮ್ರಾಜ್ಯ ಅಂತ ಇದನ್ನ ಕರೀತಾರೆ. ಇದು ಆಗ್ನೇಯ ಏಷ್ಯಾದ ರಾಷ್ಟ್ರವಾಗಿದೆ. ಇದರ ಕರೆನ್ಸಿ ಬಂದ್ಬಿಟ್ಟು ರಿಯಲ್. ಮುಂದಿನ ವಿಷಯ, ರಷ್ಯಾದಲ್ಲಿ ಜಗತ್ತಿನ 6ನೇ ಶಕ್ತಿಶಾಲಿ ಭೂಕಂಪ ರಿಕ್ಟರ್ ಮಾಪನದಲ್ಲಿ 8.8 ದಾಖಲೆಯನ್ನ ಕಂಡಿದೆ. ಇದು 2025 ಜುಲೈ 30ರಂದು ದಾಖಲಾದಂತ ಒಂದು ಭೂಕಂಪ ಆಗಿದೆ. ರಷ್ಯಾ, ಜಪಾನ್, ಅಮೆರಿಕ ಮೊದಲಾದ ಕಡೆ ಈ ಭೂಕಂಪನಿಂದ ಭಾರಿ ಸುನಾಮಿ ಸಹ ಸೃಷ್ಟಿಯಾಗಿದೆ. ಇದನ್ನ ಬೇರೆ ಭೂಕಂಪಕ್ಕೆ ಕಂಪೇರ್ ಮಾಡಿದ್ರೆ 2011 ಮಾರ್ಚ್ 11ರಂದು ಜಪಾನ್ನ ಫುಕುಶಿಮಾ, ಯಾಕೆ ನಾನಿಲ್ಲಿ ಟ್ರಯಾಂಗಲ್ ಅಥವಾ ರೆಕ್ಟಾಂಗಲ್ ಹಾಕ್ತಿದ್ದೀನಲ್ಲ, ಬಾಕ್ಸ್ ಹಾಕ್ತಿದ್ದೀನಲ್ಲ, ಈ ಎಲ್ಲಾ ವರ್ಡ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ಫ್ರಮ್ ಯುವರ್ ಪಾಯಿಂಟ್ ಆಫ್ ವರ್ಲ್ಡ್ ಜಿಯೋಗ್ರಫಿ. ಓಕೆ, ಫುಕುಶಿಯಾ ಇದು ಎಲ್ಲಿದೆ? ಜಪಾನ್ ನಲ್ಲಿ ಒಂದು ಭೀಕರ ಸುನಾಮಿ ಸಂಭವಿಸ್ತದೆ. ರಷ್ಯಾದಲ್ಲಿ ಉಂಟಾದ ಪ್ರಬಲ ಭೂಕಂಪ ಇದರಿಂದಾಗಿ ಕುಮ್ಚಾದಲ್ಲಿ 3 ರಿಂದ 4 ಮೀಟರ್ ಅಂದ್ರೆ ಸುಮಾರು 13 ಅಡಿ ಎತ್ತರದ ಸುನಾಮಿ ದಾಖಲಾಗಿದೆ. ಈ ಭೂಕಂಪದ ಪ್ರಬಲತೆಯನ್ನ ನೋಡೋದಾದ್ರೆ 8.8 ರಿಕ್ಟರ್ ಮಾಪನ. ಸೊ ಹಾಗಾದ್ರೆ ಇಲ್ಲೊಂದು ವಿಷಯ ಗೊತ್ತಾಯ್ತು, ರಿಕ್ಟರ್ ಮಾಪನವನ್ನ ಭೂಕಂಪ ಶಕ್ತಿಶಾಲಿಯನ್ನ ಅಥವಾ ಅದರ ಪ್ರಭಾವವನ್ನ ಅಳಿಯೋದಕ್ಕೆ ಉಪಯೋಗ ಮಾಡ್ತಾರೆ. ಇದು ಈಗಾಗಲೇ ದಾಖಲಾಗಿರುವಂತ ವಿಶ್ವದ ಅತ್ಯಂತ ಶಕ್ತಿಶಾಲಿ ಭೂಕಂಪಗಳಲ್ಲಿ 10 ಭೂಕಂಪಗಳಲ್ಲಿ ಒಂದಾಗಿದೆ. ಅಂದ್ರೆ 6ನೇ ಸ್ಥಾನವನ್ನ ಪಡೆದುಕೊಂಡಿದೆ. 1960ರಲ್ಲಿ ಸಂಭವಿಸಿದ 9.5 ತೀವ್ರತೆಯ ಕಂಪನ ಈವರೆಗೆ ಶಕ್ತಿಶಾಲಿ ಕಂಪನ ಅಂತ ಪಟ್ಟಿಯಲ್ಲಿ ಇದೆ. ಹಾಗಾದ್ರೆ ರಷ್ಯಾದಲ್ಲಿ ಉಂಟಾಗಿರುವಂತಹ ಈ ಭೂಕಂಪ ಮತ್ತೆ ಸುನಾಮಿಯಿಂದ ಆದಂತ ಪರಿಣಾಮಗಳನ್ನ ನೋಡೋದಾದ್ರೆ, ರಷ್ಯಾದಲ್ಲಿ ಸಂಭವಿಸಿದ ಭೂಕಂಪದಿಂದ ರಷ್ಯಾದ ಕುರಿಲ್ ದ್ವೀಪ, ಅಮೆರಿಕದ ಹವಾಯಿ ದ್ವೀಪ, ಅಲಸ್ಕಾದ ಅಲ್ಯುಟಿಯನ್ ದ್ವೀಪ, ಉತ್ತರ ಕ್ಯಾಲಿಫೋರ್ನಿಯಾದ ಕೆಲವು ಭಾಗಗಳಲ್ಲಿ, ಮತ್ತೆ ಜಪಾನ್ನ ಹೊಕ್ಕಾಯ್ಡೋ ದ್ವೀಪ, ಮತ್ತೆ ಟೋಕಿಯೋ ಕೊಲ್ಲಿ ಸೇರಿದಂತೆ ಹಲವೆಡೆ ಸುನಾಮಿ ಅಲೆಗಳು ಅಪ್ಪಳಿಸಿದೆ. ಈ ಸುನಾಮಿಯಿಂದ ಭಾರತದ ಕರಾವಳಿಗೆ ಯಾವುದೇ ಅಪಾಯ ಇಲ್ಲ. ಹಾಗಾದ್ರೆ ಸುನಾಮಿ ಅಂದ್ರೆ ಏನು ಅಂತ ನೋಡೋದಾದ್ರೆ, ಇದೊಂದು ಜಪಾನಿ ಭಾಷೆಯ ಪದವಾಗಿದ್ದು, ಸುನಾಮಿ ಅಂದ್ರೆ ಅಬ್ಬರದ ಅಲೆ ಎಂದರ್ಥ. ಸಾಗರಗಳಲ್ಲಿ ಭೂಕಂಪ ಉಂಟಾದಾಗ ಆ ಭಾಗದಲ್ಲಿ ಸುನಾಮಿ ಸಂಭವಿಸುತ್ತದೆ. ಭಾರತೀಯ ಸುನಾಮಿ ಮುನ್ನೆಚ್ಚರಿಕಾ ಕೇಂದ್ರದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದು ಇಂಡಿಯನ್ ಸುನಾಮಿ ಅರ್ಲಿ ವಾರ್ನಿಂಗ್ ಸೆಂಟರ್ 2007ರಲ್ಲಿ ಭಾರತೀಯ ಸುನಾಮಿ ಮುನ್ನೆಚ್ಚರಿಕಾ ಕೇಂದ್ರವನ್ನ ಸ್ಥಾಪಿಸಲಾಗಿತ್ತು. ಇದು ದಿನದ 24 ಗಂಟೆಯೂ ಸುನಾಮಿ ಬಗ್ಗೆ ಮಾಹಿತಿಯನ್ನ ರವಾನೆ ಮಾಡ್ತದೆ. ಇದರ ಕೇಂದ್ರ ಕಚೇರಿ ಬಂದ್ಬಿಟ್ಟು ಹೈದರಾಬಾದಿನಲ್ಲಿ ಇದೆ. ಇಂಡಿಯನ್ ಸುನಾಮಿ ಅರ್ಲಿ ವಾರ್ನಿಂಗ್ ಸೆಂಟರ್ 2007ರಲ್ಲಿ ಸ್ಥಾಪನೆಗೊಂಡಿತ್ತು. ಕೇಂದ್ರ ಕಚೇರಿ ಹೈದರಾಬಾದಿನಲ್ಲಿ ಇದೆ. ಮುಂದಿನ ವಿಷಯ, ಎರ್ಲಾಂಗ್ ಸ್ಯಾಂಗ್ಪೋ ನದಿಯ ವಿಶ್ವದ ಅತಿ ದೊಡ್ಡ ಅಣೆಕಟ್ಟು ನಿರ್ಮಾಣಕ್ಕೆ ಚೀನಾ ಚಾಲನೆ. ಸೊ ಈ ಎರ್ಲಾಂಗ್ ಸ್ಯಾಂಗ್ಪೋ ರಿವರ್ ಅನ್ನ ಭಾರತದಲ್ಲಿ ಬ್ರಹ್ಮಪುತ್ರ ಅಂತ ಕರೀತಾರೆ. ಭಾರತದಲ್ಲಿ ಬ್ರಹ್ಮಪುತ್ರ ಅನ್ನೋ ಹೆಸರಿನಲ್ಲಿ ಹರಿದು ಈ ಚೀನಾದ ಟಿಬೆಟ್ ನಲ್ಲಿ ಹರಿಯುವಾಗ ಇದನ್ನ ಎರ್ಲಾಂಗ್ ಸ್ಯಾಂಗ್ಪೋ ಅನ್ನೋ ಹೆಸರಿನಲ್ಲಿ ಕರೀತಾರೆ. ಸೊ ಇದು 2025 ಜುಲೈ 21ರಂದು ಈ ನದಿಗೆ ಅಣೆಕಟ್ಟನ್ನ ನಿರ್ಮಾಣ ಮಾಡುವುದಾಗಿ ಚೀನಾ ಚಾಲನೆಯನ್ನ ಕೊಟ್ಟಿದೆ. ಅಷ್ಟೇ ಅಲ್ಲದೆ ಈ ಅಣೆಕಟ್ಟಿಂದ ಜಲ ವಿದ್ಯುತ್ ಉತ್ಪಾದನೆ ಮಾಡುವ ಯೋಜನೆಯನ್ನು ಸಹ ಚೀನಾದ ಪ್ರಧಾನಿ ಲಿ ಚಿಯಾಂಗ್ ಟಿಬೆಟಿನಲ್ಲಿ ಉದ್ಘಾಟಿಸಿದ್ದಾರೆ. ಭಾರತದ ಅರುಣಾಚಲ್ ಪ್ರದೇಶದ ಗಡಿ ಸಮೀಪ ಇದನ್ನ ನಿರ್ಮಾಣ ಮಾಡಲಾಗ್ತಿದೆ. ದೇಶದಲ್ಲಿ ಶೂನ್ಯ ಇಂಗಾಲ ಸೋರುವಿಕೆ ಗುರಿ ತಲುಪಲು ಮತ್ತು ಟಿಬೆಟ್ ವಲಯದ ಆರ್ಥಿಕ ಪ್ರಗತಿಯನ್ನ ಮುನ್ನೋಟವಾಗಿಟ್ಟುಕೊಂಡು ಈ ಅಣೆಕಟ್ಟಿಗೆ ಡಿಸೆಂಬರ್ 2024ರಲ್ಲಿ ಅನುಮತಿಯನ್ನ ನೀಡಿದ್ರು. ಈಗ ಅದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಜಲಕಂಟಕ ತರಲಿದೆಯಾ ಈ ಅಣೆಕಟ್ಟು ಭಾರತಕ್ಕೆ ಅಂತ ನೋಡೋದಾದ್ರೆ, ಅಣೆಕಟ್ಟಿನ ಗಾತ್ರ ಲೆಕ್ಕಾಚಾರದಂತೆ ನದಿಯಿಂದ ದೊಡ್ಡ ಪ್ರಮಾಣದ ನೀರನ್ನ ಹರಿಸಿದ್ರೆ ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ನದಿಯ ಕೆಳಭಾಗದಲ್ಲಿ ಪ್ರವಾಹದ ಸ್ಥಿತಿ ಸಾಧ್ಯತೆ ಎನ್ನಲಾಗಿದೆ. ಆದ್ರೆ ಇದನ್ನು ಚೀನಾ ಅಲ್ಲಗಳೆದಿದೆ. ಮುಂದೆ ಇಲ್ಲಿಯವರೆಗೂ ಸಂತಾನ ತಡೆಗೆ ಸ್ತ್ರೀಯರಿಗೆ ಮಾತ್ರೆಗಳನ್ನ ಕೊಡಲಾಗ್ತಿತ್ತು. ಈಗ ಪುರುಷರಿಗೂ ಸಹ ಮಾತ್ರೆಯನ್ನ ಕಂಡುಹಿಡಿದ್ದಾರೆ ಬ್ರಿಟನ್ ದೇಶ. ಈ ಮಾತ್ರೆ ಹೆಸರು YCT529. ಇತ್ತೀಚೆಗೆ YCT529 ಅನ್ನುವ ಟ್ಯಾಬ್ಲೆಟ್ ಸುದ್ದಿಯಲ್ಲಿತ್ತು. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ,
ಸಂತಾನ ತಡೆಗೆ ಪುರುಷರಿಗಾಗಿ ಕಂಡು ಹಿಡಿಯುತ್ತಿರುವಂತ ಮಾತ್ರೆ. ಇದು ಯಾವ ದೇಶದ್ದು? ಇದು ಫುಲ್ ಸ್ಟೇಟ್ಮೆಂಟ್ ಅವರೇ ಕೊಟ್ಬಿಡ್ತಾರೆ. ಇತ್ತೀಚೆಗೆ ಪುರುಷರ ಸಂತಾನ ತಡೆಗಾಗಿ ಕಂಡುಹಿಡಿಯುತ್ತಿರುವಂತ YCT529 ಟ್ಯಾಬ್ಲೆಟ್ಸ್ ಯಾವ ದೇಶದ ಸಂಶೋಧನೆಯಾಗಿದೆ? ಬ್ರಿಟನ್ ದೇಶದ್ದು. ಮುಂದಿನ ಆರ್ಟಿಕಲ್, ಪೈಕಾ ರೆಬಿಲಿಯನ್ 1817, ಪೈಕಾ ದಂಗೆ. ಸೊ ಇದನ್ನ ಇತ್ತೀಚೆಗೆ ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿಯು 8ನೇ ತರಗತಿಯಲ್ಲಿ ಇದ್ದಂತ ಈ ಪಠ್ಯ ಪುಸ್ತಕದಲ್ಲಿನ ಈ ಪಠ್ಯವನ್ನ ಕೈಬಿಡಲಾಗಿದೆ ಅಂತ ಒಡಿಶಾ ಮಾಜಿ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಧೈರ್ಯಶಾಲಿ ಪೈಕಾಗಳಿಗೆ ದೊಡ್ಡ ಅವಮಾನ ಅಂತ ಕರೆದಿದ್ದಾರೆ. ಹಾಗಾದ್ರೆ ಏನಿದು ಪೈಕಾ ದಂಗೆ ಅಂತ ನೋಡೋದಾದ್ರೆ 1818ರಲ್ಲಿ ಅಂದ್ರೆ ನಾವು ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಥವಾ ಸಿಪಾಯಿ ದಂಗೆ ಅಂತ ಕರಿತೀವ, ಅದಕ್ಕಿಂತ ಮುಂಚೆ 40 ವರ್ಷಗಳ ಮೊದಲೇ ಈ ದಂಗೆ ಜರುಗಿತ್ತು. ಇಲ್ಲಿ ನೋಡಿ, ಪೈಕಾ ದಂಗೆಯು ಮೊದಲ ಸಿಪಾಯಿ ದಂಗೆಯ 40 ವರ್ಷಗಳ ಮೊದಲೇ ಜರುಗಿತ್ತು. ಪೈಕಾಗಳು ಒಡಿಸ್ಸಾದ ಜಗಪತಿ ಆಡಳಿತಗಾರರ ರೈತ ಸೈನಿಕರಾಗಿದ್ದರು. ಇವರು ರಾಜನಿಗೆ ಮಿಲಿಟರಿ ಸೇವೆಗಳನ್ನ ನೀಡ್ತಿದ್ರು. 16ನೇ ಶತಮಾನದಲ್ಲಿ ಒಡಿಶಾ ರಾಜರು ವಿವಿಧ ಸಾಮಾಜಿಕ ಗುಂಪುಗಳಿಂದ ಸೇನಾ ಸೇವೆಗಳನ್ನ ಸಲ್ಲಿಸಲು ಆನುವಂಶಿಕ ಬಾಡಿಗೆ ಮುಕ್ತ ಭೂಮಿ ಮತ್ತು ಬಿರುದುಗಳಿಗೆ ಪ್ರತಿಯಾಗಿ ನೇಮಕ ಮಾಡಿಕೊಂಡ ಒಂದು ಮಿಲಿಟರಿ ಸೇವಾ ಸಿಬ್ಬಂದಿಯ ವರ್ಗ ಈ ಪೈಕಾ ಆಗಿತ್ತು. ಬ್ರಿಟಿಷರು ಬಂದಾಗ ಅವರು ಒಡಿಶಾದ ಜಗಪತಿ ದೊರೆ ಮುಕುಂದನ್ ದೇವ್ ಎರಡವರ ರೈತ ಸೇನಾ ಪಡೆಗಳಾಗಿದ್ದರು. ಹಾಗಾದ್ರೆ ಪೈಕಾಗಳ ಮೇಲೆ ಬ್ರಿಟಿಷರು ಯಾವ ರೀತಿ ದಬ್ಬಾಳಿಕೆ ಮಾಡಿದ್ರು ಅಂತ ನೋಡೋದಾದ್ರೆ, ಇವರು ವಸಾಹತು ಸ್ಥಾಪನೆಯನ್ನ ಮಾಡ್ತಾರೆ, ಭೂ ಕಂದಾಯ ವಸಾಹತುಗಳನ್ನ ಜಾರಿಗೆ ತರ್ತಾರೆ. ಇದರ ಪರಿಣಾಮವಾಗಿ ಪೈಕಾ ರೈತರುಗಳು ತಮ್ಮ ಎಸ್ಟೇಟ್ಗಳನ್ನ ಕಳೆದುಕೊಳ್ತಾರೆ. ಅಷ್ಟೇ ಅಲ್ಲದೆ ಒಡಿಶಾದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಸ್ಥಾಪನೆಯೂ ಸಹ ಆಗ್ತದೆ. ಇದರಿಂದ ರೈತರ ಮೇಲೆ ಶೋಷಣೆ ಉಂಟಾಗ್ತದೆ, ದಬ್ಬಾಳಿಕೆ ಆರಂಭವಾಗ್ತದೆ. ಅಂತಿಮವಾಗಿ ಬ್ರಿಟಿಷರ ವಿರುದ್ಧ ಈ ಪೈಕಾ ದಂಗೆಗೆ ನಾಂದಿಯನ್ನ ಆಡ್ತಾರೆ. ಸೊ ಹಾಗಾಗಿ 1817 ಏಪ್ರಿಲ್ 12ರಂದು ಬ್ರಿಟಿಷ್ ವಿರುದ್ಧ ಪೈಕಾ ದಂಗೆ ಆರಂಭವಾಗ್ತದೆ. ಪೈಕಾ ಕುಟುಂಬಕ್ಕೆ ರಾಜರು, ಜಮೀನ್ದಾರರು, ಗ್ರಾಮದ ಮುಖ್ಯಸ್ಥರು, ಸಾಮಾನ್ಯ ರೈತರು ಎಲ್ಲರೂ ಬೆಂಬಲವನ್ನ ನೀಡ್ತಾರೆ. ಸೊ ಈ ದಂಗೆಯು ಪ್ರಾಂತ್ಯದ ವಿವಿಧ ಭಾಗಗಳಲ್ಲಿ ಬೇಗನೆ ಹರಡ್ಕೊಳ್ತದೆ. ಬಾಣಾಪುರದಲ್ಲಿ ಸರ್ಕಾರಿ ಕಟ್ಟಡಗಳಿಗೆ ಬೆಂಕಿಯನ್ನು ಹಚ್ಚಲಾಗ್ತದೆ. ಹಲವಾರು ಬ್ರಿಟಿಷ್ ಪೊಲೀಸರನ್ನ ಕೊಲ್ಲಲ್ಪಡ್ತಾರೆ. ಬ್ರಿಟಿಷ್ ಖಜಾನೆಗಳನ್ನ ಲೂಟಿ ಮಾಡಲಾಗ್ತದೆ. ಹೀಗೆ ಕೆಲವು ತಿಂಗಳುಗಳ ಕಾಲ ಈ ದಂಗೆ ಮುಂದುವರ್ತದೆ. ಆದ್ರೆ ಅಂತಿಮವಾಗಿ ಬ್ರಿಟಿಷ್ ಸೈನ್ಯ ಇವರನ್ನ ಸೋಲಿಸ್ತದೆ. ವಿದ್ಯಾಧರ ಎಂಬುವರನ್ನ 1825ರಲ್ಲಿ ಬಂಧಿಸಲಾಗ್ತದೆ ಮತ್ತು 4 ವರ್ಷ ಜೈಲಿನ ನಂತರ ಇವರು ಜೈಲಿನಲ್ಲಿದ್ದಾಗಲೇ ನಿಧನವನ್ನ ಹೊಂತಾರೆ. ಇದು ಪೈಕಾ ರೆಬಿಲಿಯನ್ ಬಗ್ಗೆ ಕೆಲವೊಂದು ಮಾಹಿತಿ. ಮುಂದಿನ ಆರ್ಟಿಕಲ್, ಕಾಳು ಮೆಣಸಿನ ರಾಣಿ ಚೆನ್ನ ಭೈರಾದೇವಿ ಸ್ಮರಣಾರ್ಥ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಯಾರು? ಅವರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಸೊ ಭಾರತದಲ್ಲಿ ಕ್ರಿಸ್ತಶಕ 1552ರಿಂದ 1606ರವರೆಗೆ ರಾಜ್ಯಭಾರ ನಡೆಸಿದ ಚೆನ್ನಭೈರಾದೇವಿ ಕಾಳು ಮೆಣಸಿನ ರಾಣಿ ಅಂತಾನೆ ಪ್ರಖ್ಯಾತಿಯನ್ನ ಹೊಂದಿದ್ದಾರೆ. ಮುಂದಿನ ಆರ್ಟಿಕಲ್, ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆಗೊಂಡಂತ ರಾಮಪುರ ಮತ್ತು ಲೌರಿಯಾ ನಂದಗಡದ ಅಶೋಕ ಸ್ತಂಭಗಳು. ಯುನೆಸ್ಕೋ ಟೆಂಟೇಟಿವ್ ಲಿಸ್ಟ್ ಅಲ್ಲಿ ಇದನ್ನ ಸೇರಿಸಲಾಗಿದೆ, ನಾಟ್ ದ ಫೈನಲ್ ಲಿಸ್ಟ್. ಇದನ್ನ ಪರಿಗಣನೆ ಮಾಡಬೇಕು, ಯುನೆಸ್ಕೋ ಸ್ಟೇಟಸ್ ಗಳನ್ನ ಇದಕ್ಕೂ ಕೊಡಬೇಕು ಅಂತ ಒಂದು ತಾತ್ಕಾಲಿಕ ಪಟ್ಟಿಯಲ್ಲಿ ಇವೆರಡನ್ನ ಇಡಲಾಗಿದೆ. ಸೊ ಹಾಗಾದ್ರೆ ಈ ಪಿಲ್ಲರ್ಸ್ ಬಗ್ಗೆ ಮಾಹಿತಿಯನ್ನ ನೋಡೋದಾದ್ರೆ, ಲೌರಿಯಾ ನಂದಗಢ್ ಅಶೋಕ ಸ್ತಂಭದ ಬಗ್ಗೆ ಮೊದಲು ನೋಡೋಣ. ಇದು ಬಿಹಾರದ ಪಶ್ಚಿಮ ಚಂಪಾರಣ್ಯ ಜಿಲ್ಲೆಯಲ್ಲಿ ಕಂಡುಬರುವಂತ ಒಂದು ಸಣ್ಣ ಪಟ್ಟಣವೇ ಲೌರಿಯಾ ನಂದಗಢ್. ಈ ನಗರ ಪ್ರಮುಖ ಆಕರ್ಷಣೆ ಎಂದರೆ ಉತ್ಖನನದ ಸಮಯದಲ್ಲಿ ದೊರೆತ ಅಶೋಕನ ಸ್ತಂಭ. ಇದು ಮೌರ್ಯರ ಕಾಲದ ವೈಭವಯುತ ಇತಿಹಾಸವನ್ನ ಹೇಳ್ತದೆ. ಸ್ತಂಭವು 32 ಅಡಿ ಎತ್ತರವಿದ್ದು ಇದಕ್ಕಾಗಿ ಮರಳುಗಲ್ಲನ್ನ ಬಳಸಲಾಗಿದೆ ಮತ್ತು ಸಿಂಹದ ಪ್ರತಿಮೆ ಇರುವಂತೆ ನಿಂತಿರುವ ಸ್ತಂಭದ ಮೇಲ್ಭಾಗದಲ್ಲಿ ವೃತ್ತಾಕಾರದ ಅಬಾಕಸ್ ಸಹ ನಾವು ಕಾಣಬಹುದು. ಮುಂದೆ ಅಶೋಕ ಪಿಲ್ಲರ್ ಆಫ್ ರಾಂಪೂರ್ವ. ಬಿಹಾರ ಪಶ್ಚಿಮ ಚಂಪಾರಣ್ಯ ಜಿಲ್ಲೆಯಲ್ಲಿರುವ ರಾಂಪೂರ್ವ ಪುರಾತತ್ವ ಸ್ಥಳವು ಅಶೋಕ ಸ್ತಂಭವನ್ನು ಹೊಂದಿದೆ. ಈ ಸ್ಥಳವನ್ನ 1876ರಲ್ಲಿ CL ಕಾರ್ಲೆ ಅವರು ಕಂಡುಹಿಡಿತಾರೆ. 2 ಅಶೋಕ ಸ್ತಂಭಗಳು ಈ ರಾಜಧಾನಿಯಾಗಿ ಪ್ರಸಿದ್ಧವಾಗಿದೆ. ಒಂದು ಸಿಂಹದ ರಾಜಧಾನಿ, ಇನ್ನೊಂದು ಗೂಳಿ ರಾಜಧಾನಿ. ಸಿಂಹದ ರಾಜಧಾನಿಯ ವಿಶೇಷತೆಯನ್ನ ನೋಡೋದಾದ್ರೆ, ಇದನ್ನು ಹೊಂದಿರುವ ಸ್ತಂಭವು ಅಶೋಕನ ಪ್ರಮುಖ ಸ್ತಂಭ ಶಾಸನವನ್ನ ಕೆತ್ತಲಾಗಿದೆ. ಇದರ ಅಬ್ಯಾಕಸ್ ಅನ್ನು ಪ್ರದಕ್ಷಿಣಾಕಾರವಾಗಿ ಆರ್ವ ಹೆಬ್ಬಾತು ಅಂದ್ರೆ ಹಂಸಗಳಿಂದ ಅಲಂಕಾರ ಮಾಡಲಾಗಿದೆ.
ಇದು ಆಧ್ಯಾತ್ಮಿಕ ವಿಮೋಚನೆಯ ಸಂಕೇತವಾಗಿದೆ. ಕೆಲವೊಂದ್ಸತಿ ಈ ಸಿಂಹ ರಾಜಧಾನಿ ಯಾವುದರ ಸಂಕೇತ ಅಂತ ಕೇಳ್ತಾರೆ. ಯಾಕಂದ್ರೆ ನಿಮ್ಮ UPSC ಎಕ್ಸಾಮಿನೇಷನ್ ಅಲ್ಲಿ ಒಂದ್ಸತಿ ಕೇಳಿದ್ರು, ಭೂಮಿ ಸ್ಪರ್ಶ ಮುದ್ರಾ ಇರುವಂತಹ ಬುದ್ಧನ ಪ್ರತಿಮೆ ಯಾವುದಕ್ಕೆ ಸಂಕೇತವಾಗಿದೆ ಅಂತ. ಅದೇ ರೀತಿ ಸಿಂಹದ ರಾಜಧಾನಿ ಆಧ್ಯಾತ್ಮಿಕ ವಿಮೋಚನೆಯ ಸಂಕೇತವಾಗಿದೆ. ಮುಂದೆ ಗೂಳಿ ರಾಜಧಾನಿ. ಅಶೋಕನ ಸ್ತಂಭಗಳಿಂದ ಉಳಿದಿರುವ 7 ಪ್ರಾಣಿ ರಾಜಧಾನಿಗಳಲ್ಲಿ ರಾಂಪೂರ್ವ ಗೂಳಿ ರಾಜಧಾನಿಯನ್ನು ಒಂದು ಅಂತ ಪರಿಗಣಿಸಲಾಗಿದೆ. ಇದು ಲೋಟಿಫಾರ್ಮ್ ಬೇಸ್ ನಿಂದ ಕೂಡಿದ್ದು ಹೂಗಳ ವಿನ್ಯಾಸಗಳಿಂದ ಅಲಂಕರಿಸಲ್ಪಟ್ಟಿದೆ. ಅಬ್ಯಾಕಸ್ ಮತ್ತು ಜೇಬುಬುಲ್ನ ವಾಸ್ತವಿಕ ಚಿತ್ರಣವನ್ನ ಹೊಂದಿದೆ. ನಿರ್ದಿಷ್ಟವಾಗಿ ಅಬ್ಯಾಕಸ್ ಗ್ರೀಕ್ ಕಲೆಯ ಬಲವಾದ ಪ್ರಭಾವವನ್ನ ಪ್ರದರ್ಶಿಸುತ್ತದೆ. ಇದು ಶೈಲೀಕೃತ ಪ್ಯಾಲೆಟ್ಗಳು ಮತ್ತು ಸಣ್ಣ ರೋಸೆಟ್ಗಳೊಂದಿಗೆ ಪರ್ಯಾಯವಾಗಿ ಹನಿಸ್ಕಲ್ಗಳಿಂದ ಕೂಡಿದೆ. ಸಿಂಹ ರಾಜಧಾನಿ ಈಗ ಕೋಲ್ಕತ್ತಾದ ಭಾರತೀಯ ವಸ್ತು ಸಂಗ್ರಹಾಲಯದಲ್ಲಿದೆ. ಆದರೆ ಬುಲ್ ರಾಜಧಾನಿಯು ಭಾರತೀಯ ರಾಷ್ಟ್ರಪತಿ ಭವನದ ಮುಖ ಮಂಟಪದ ಮಧ್ಯಭಾಗದಲ್ಲಿದೆ. ಸೊ ಈ 2 ಸ್ಟೇಟ್ಮೆಂಟ್ ಅನ್ನು ಅದ್ಲು ಬದಲು ಮಾಡಿ ಕೇಳಬಹುದು. ಸಿಂಹ ರಾಜಧಾನಿ ರಾಷ್ಟ್ರಪತಿಯ ಭವನದ ಮುಖ ಮಂಟಪದ ಮಧ್ಯಭಾಗದಲ್ಲಿದೆ ಮತ್ತು ಬುಲ್ ರಾಜಧಾನಿ ಕೋಲ್ಕತ್ತಾದ ಭಾರತೀಯದ ವಸ್ತು ಸಂಗ್ರಹಾಲಯದಲ್ಲಿದೆ. 2ರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್? 1 ಮಾತ್ರ, 2 ಮಾತ್ರ, 1 ಮತ್ತು 2, 1 ಅಥವಾ 2 ಅಲ್ಲ. 2 ಸ್ಟೇಟ್ಮೆಂಟ್ ರಾಂಗ್. ಯಾಕಂತಂದ್ರೆ ಬುಲ್ ರಾಜಧಾನಿ ಮತ್ತೆ ಸಿಂಹ ರಾಜಧಾನಿಯ ವಿಷಯಗಳನ್ನ ಅದಲು ಬದಲು ಮಾಡಿ ಕೇಳಿರ್ತಾರೆ. ಮುಂದೆ ಗಣೇಶ ಹಬ್ಬವನ್ನ ರಾಜ್ಯದ ಉತ್ಸವ ಅಂತ ಮಹಾರಾಷ್ಟ್ರ ಸರ್ಕಾರ ಘೋಷಣೆಯನ್ನ ಮಾಡಿದೆ. ಈ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು 1893ರಲ್ಲಿ ಮಹಾರಾಷ್ಟ್ರದಲ್ಲಿ ಸಾರ್ವಜನಿಕ ಗಣೇಶ ಮಹೋತ್ಸವವನ್ನ ಆರಂಭಿಸಿದ್ರು. ಇದು ಸಾಮಾಜಿಕದ ಐಕ್ಯತೆ, ರಾಷ್ಟ್ರೀಯತೆ, ಸ್ವಾತಂತ್ರ್ಯದ ಹೋರಾಟಕ್ಕೆ ಸ್ಫೂರ್ತಿ ಮತ್ತು ಆತ್ಮಗೌರವವನ್ನ ಒದಗಿಸಿತ್ತು. ಇದರ ಸಲುವಾಗಿ ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರ ಗಣೇಶ ಮಹೋತ್ಸವವನ್ನ ರಾಜ್ಯದ ಉತ್ಸವ ಅಂತ ಘೋಷಣೆ ಮಾಡಿದೆ. ಮುಂದೆ ಮಚೇಲಿಪಟ್ಟಣಂ ಬಂದರಿನ ಪುನರುಜ್ಜೀವನ. ರಿವೈವಲ್ ಆಫ್ ಮಚೇಲಿಪಟ್ಟಣಂ ಪೋರ್ಟ್. ಯುಗಗಳಿಂದ ಸಪ್ತ ಡಾಕ್ ಪಟ್ಟಣವಾಗಿದ್ದ ಐತಿಹಾಸಿಕ ಬಂದರು ಈ ಮಚೇಲಿಪಟ್ಟಣಂ. ಇದನ್ನ ಮತ್ತೆ ರಿವೈವಲ್ ಮಾಡಬೇಕು ಅಂತ ಮುಂದಾಗಿದ್ದಾರೆ. ಮಚೇಲಿಪಟ್ಟಣಂ ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯ ಬಂಗಾಳ ಕೊಲ್ಲಿಯ ಕೃಷ್ಣಾ ನದಿಯ ಮುಖ ಭಾಗದಲ್ಲಿರುವ ಬಂದರು ನಗರವಾಗಿದೆ. ಪ್ರಾಚೀನ ಕಾಲದಲ್ಲಿ ಇದನ್ನ ಮಸೂಲಿಪಟ್ಟಣಂ ಅಥವಾ ಬಂದರ್ ಅಥವಾ ಮಸುವಾಲ ಅಂತ ಕರಿತಾ ಇದ್ರು. ಬಂದರಿನ ಅಸ್ತಿತ್ವವನ್ನ ಶಾತವಾಹನರ ಅವಧಿಗಿಂತ ಹಿಂದಿನದು ಅಂತ ಹೇಳಲಾಗ್ತದೆ. ನಗರದ ವಿಶೇಷತೆಗಳನ್ನ ನೋಡೋದಾದ್ರೆ ಮಸಾಲೆಗಳು, ಜವಳಿ, ವಜ್ರಗಳು, ಅರಿಶಿಣ, ಸಕ್ಕರೆ ಮತ್ತು ಇತರ ಸರಕುಗಳಿಗೆ ಈ ಸ್ಥಳ ಪ್ರಸಿದ್ಧವಾದದ್ದು. ಇದು ಕುಲಾಂತರಿ ಜವಳಿಗಳು ಉತ್ಪಾದಿಸುವ ಕೈಗ ಉದ್ಯಮಕ್ಕೆ ಹೆಸರುವಾಸಿಯಾಗಿದೆ. ಪ್ರಸ್ತುತ ಬೆಳವಣಿಗೆಗಳನ್ನ ನೋಡೋದಾದ್ರೆ ಮಚೇಲಿಪಟ್ಟಣಂ ಬಳಿಯ ಮಂಗಿನಪುಡಿಯಲ್ಲಿ ಆಧುನಿಕ ಗ್ರೀನ್ ಫೀಲ್ಡ್ಸ್ ಬಂದರು ತ್ವರಿತ ನಿರ್ಮಾಣ ಹಂತದಲ್ಲಿದೆ. ಮುಂದೆ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿರುವಂತಹ ಜಾರಾವಾ ಬುಡಕಟ್ಟು. ಮುಂದಿನ 16ನೇ ಜನಗಣತಿಯಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿರುವಂತಹ 6 ಪ್ರಮುಖ ಸ್ಥಳೀಯ ಬುಡಕಟ್ಟು ಜನಾಂಗದವರನ್ನ ಜನಗಣತಿ ನಡೆಸುವುದು ಕಷ್ಟವಲ್ಲ ಅಂತ ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಹಾಗಾದ್ರೆ ಜರಾವಾ ಬುಡಕಟ್ಟು ಜನಾಂಗದ ಬಗ್ಗೆ ಮಾಹಿತಿಯನ್ನ ನೋಡೋದಾದ್ರೆ ಭಾರತದ ಅಂಡಮಾನ್ ದ್ವೀಪಗಳಲ್ಲಿ ಇವರು ವಾಸವನ್ನ ಮಾಡ್ತಾರೆ. ಇವರು ಸುಮಾರು 50,000ದಿಂದ 60,000 ವರ್ಷಗಳ ಹಿಂದೆ ಆಫ್ರಿಕಾದಿಂದ ವಲಸೆ ಬಂದವರಾಗಿರ್ತಾರೆ. ಜರಾವಾಗಳು ವಿಶ್ವದ ಅತ್ಯಂತ ಹಳೆಯ ಬುಡಕಟ್ಟು ಜನಾಂಗದ ಗುಂಪಿಗೆ ಸೇರಲಾಗಿರ್ತಾರೆ. ಜರಾವಾ ಬುಡಕಟ್ಟು ಜನಾಂಗವನ್ನ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪು ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬ್ಸ್ ಅಂತ ಗುರುತಿಸಲಾಗಿದೆ. ಅವು ಮುಖ್ಯವಾಗಿ ಮಧ್ಯ ಮತ್ತು ದಕ್ಷಿಣ ಅಂಡಮಾನ್ ದ್ವೀಪಗಳ ಪ್ರದೇಶದಲ್ಲಿ ವಾಸವನ್ನ ಮಾಡ್ತಾರೆ. ದಟ್ಟವಾದ ಉಷ್ಣವಲಯದ ಕಾಡುಗಳು, ಮ್ಯಾಂಗ್ರೋವ್ಸ್ ಪರಿಸರ ವ್ಯವಸ್ಥೆ ಮತ್ತು ಹಾಳಾಗದ ಕರಾವಳಿ ಪ್ರದೇಶದಲ್ಲಿ ಇವರ ವಾಸವನ್ನ ನಾವು ಕಾಣಬಹುದು. ಇವರ ಜೀವನ ಶೈಲಿಯನ್ನ ನೋಡೋದಾದ್ರೆ ಅವರು 40ರಿಂದ 50 ಜನರ ಸಣ್ಣ ಗುಂಪುಗಳಲ್ಲಿ ವಾಸವನ್ನ ಮಾಡ್ತಾರೆ. ಜರಾವಾಗಳು ಕಾಡಿನೊಳಗೆ ಚಪ್ಪಾಸ್ ಅಂತ ಕರೆಯಲ್ಪಡುವ ತಮ್ಮ ಆಶ್ರಯವನ್ನ ನಿರ್ಮಾಣ ಮಾಡ್ಕೊಳ್ತಾರೆ. ಸಾಮಾನ್ಯವಾಗಿ ಕೆಲವು ತಿಂಗಳಿಗೊಮ್ಮೆ ತಮ್ಮ ಸ್ಥಳವನ್ನ ಬದಲಾವಣೆ ಮಾಡ್ತಾರೆ. ಅವರು ಯಾವುದೇ ಔಪಚಾರಿಕ ನಾಯಕತ್ವ ಮತ್ತೆ ಶ್ರೇಣೀಕೃತ ರಚನೆ ಇರುವುದಿಲ್ಲ. ಬಹುಮಟ್ಟಿಗೆ ಸಮಾನತ್ವವಾದಿ ಸಮಾಜವನ್ನ ನಿರ್ಮಿಸ್ತಾರೆ. ಅವರು ಬಿಲ್ಲು ಬಾಣಗಳನ್ನ ಬಳಸ್ತಾರೆ. ಕಾಡು ಹಂದಿಗಳು, ಆಮೆಗಳು, ಮೀನುಗಳನ್ನ ಬೇಟೆಯಾಡ್ತಾರೆ. ತಮ್ಮ ಬಿಲ್ಲುಗಳನ್ನ ಚೂಯ್ ಮರದಿಂದ ತಯಾರು ಮಾಡ್ತಾರೆ. ಅವರು ತಮ್ಮ ಬರಾಟಾಂಗ್ ದ್ವೀಪದಿಂದ ಸಂಗ್ರಹಿಸ್ತಾರೆ. ಅಂದ್ರೆ ಈ ಚೂಯ್ ಮರವನ್ನ
ಬರಾಟಾಂಗ್ ದ್ವೀಪದಿಂದ ಸಂಗ್ರಹಣೆಯನ್ನ ಮಾಡಿ ಬಿಲ್ ಅನ್ನ ಸಿದ್ಧಗೊಳಿಸ್ತಾರೆ. ಪ್ರಸ್ತುತ ಸುಮಾರು 400 ಜರಾಬಾ ಜನರಿದ್ದಾರೆ. ಹಾಗೆ ಓಂಗೆ ಜನಾಂಗದಲ್ಲಿ ಇತ್ತೀಚೆಗೆ ಮೊದಲ ಬಾರಿಗೆ 10ನೇ ತರಗತಿ ಉತ್ತೀರ್ಣರಾದ ದೇಶದ ಪ್ರಾಚೀನ ಜನಾಂಗದ ಮಕ್ಕಳು. ವಿನಾಶದ ಅಂಚಿನಲ್ಲಿರುವ ಭಾರತದ ಪ್ರಾಚೀನ ಬುಡಕಟ್ಟು ಸಮುದಾಯಗಳಲ್ಲಿ ಒಂದಾಗಿರುವಂತಹ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಓಂಗೆ ಬುಡಕಟ್ಟು 9 ಮಂದಿ ಮಕ್ಕಳು ಇದೇ ಮೊದಲ ಬಾರಿಗೆ CBSE ನೋಡಿ, ಸ್ಟೇಟ್ ಸಿಲೆಬಸ್ಸು ಅಲ್ಲ, CBSE ಸೆಂಟ್ರಲ್ ಸಿಲೆಬಸ್ 10ನೇ ತರಗತಿಯ ಪರೀಕ್ಷೆಯನ್ನ ಉತ್ತೀರ್ಣರಾಗಿದ್ದಾರೆ. ವೆರಿ ಗುಡ್ ಡೆವಲಪ್ಮೆಂಟ್. ಇವರು ತುಂಬಾ ಐಸೋಲೇಟ್ ಆಗಿ ಜೀವನವನ್ನ ನಡೆಸ್ತಿರ್ತಾರೆ. ಕಾಡಿನೊಳಗೆ ತಮ್ಮದೇ ಆದಂತ ಒಂದು ಕಲೆ, ಸಂಸ್ಕೃತಿ, ಜೀವನ ಶೈಲಿ, ಮ್ಯಾರಿಟಲ್ ರಿಲೇಷನ್ಸ್ ಆಗಿರ್ಬೋದು, ಈ ರೀತಿಯಾಗಿರುವಂಥದ್ದು ಸೊಸೈಟಿ ಒಳಗಡೆ ಬಂದು CBSE ಸಿಲೆಬಸ್ ಅನ್ನ ಕಲಿತು 10ನೇ ತರಗತಿ ಪಾಸ್ ಮಾಡಿರುವಂಥದ್ದು ತುಂಬಾ ಒಂದು ಗ್ರೇಟ್ ನ್ಯೂಸ್. ಓಂಗೆ ಬುಡಕಟ್ಟಿನ ಒಟ್ಟು ಜನಸಂಖ್ಯೆ 136 ಆಸ್ಪಾಸ್ನಲ್ಲಿದೆ. ಈ ಸಮುದಾಯದಲ್ಲಿ ಪ್ರೌಢಶಾಲಾ ಹಂತದವರೆಗೆ ಶಿಕ್ಷಣ ಪೂರೈಸಿರುವ ಮೊದಲ ತಲೆಮಾರು ಎಂಬ ಹೆಗ್ಗಳಿಕೆ ಪಾತ್ರರಾಗಿದೆ. ಈ 9 ಮಕ್ಕಳಲ್ಲಿ 5 ಮಂದಿ ಬಾಲಕಿಯರಿದ್ದಾರೆ ಎಂಬುದು ವಿಶೇಷವಾಗಿದೆ. ಮುಂದಿನ ವಿಷಯ, ಸುದ್ದಿಯಲ್ಲಿರುವ ತಾಂಜೇನಿಯಾದ ಗ್ರೇಟ್ ರುಹಾವಾ ನದಿ. ಇದು ಹವಾಮಾನ ಬದಲಾವಣೆಗಳಿಂದ ಮತ್ತೆ ದುರುಪಯೋಗಗಳಿಂದ ಉಂಟಾದಂತ ಆಂತರಿಕವಾದ ಒಣಗುವಿಕೆಗೆ ಸುದ್ದಿಯಲ್ಲಿದೆ. ಅಂದ್ರೆ ರಿವರ್ ಡ್ರೈ ಆಗ್ತಾ ಇದೆ. ಸೊ ಇತ್ತೀಚೆಗೆ ಸುದ್ದಿಯಲ್ಲಿರುವಂತ ಗ್ರೇಟ್ ರುವಾಹಾ ನದಿ ಏನಕ್ಕೆ ಸುದ್ದಿಯಲ್ಲಿದೆ? ಬಿಕಾಸ್ ಆಫ್ ಇಟ್ಸ್ ಗೆಟಿಂಗ್ ಡ್ರೈಡ್ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್ ಅಂಡ್ ಓವರ್ ಎಕ್ಸ್ಪ್ಲೋರೇಷನ್ ಆಫ್ ರಿವರ್ ವಾಟರ್. ಇದು ತಾಂಜೇನಿಯಾದಲ್ಲಿ ಇದೆ. ಇದು ತಾಂಜೇನಿಯಾದ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ ಮತ್ತು ಅತಿ ದೊಡ್ಡ ನದಿ ಜಲಾಶಯ ಪ್ರದೇಶವನ್ನು ರೂಪಿಸುವ ರುಪಿಜಿ ನದಿಯೊಂದಿಗೆ ವಿಲೀನವಾಗ್ತದೆ. ಇದು ರುವಾಹಾ ರಾಷ್ಟ್ರೀಯ ಉದ್ಯಾನವನ ಮತ್ತು ಉಸಂಗು ಜೌಗು ಪ್ರದೇಶದ ಮೂಲಕ ಪೂರ್ವಕ್ಕೆ ಹರಿಯುತ್ತದೆ ಮತ್ತೆ ರುಪಿಜಿ ನದಿಯೊಂದಿಗೆ ವಿಲೀನಗೊಳ್ಳುತ್ತದೆ. ಮುಂದಿನ ವಿಷಯ, ಕಾರೈ ಕ್ಯಾಮಲ್. ಗುಜರಾತ್ನ ದೇವಭೂಮಿ ದ್ವಾರಕದ ವಡಿನಾರ್ ಜೆಟ್ಟಿ ಬಳಿ ಇರುವಂತಹ ಅರೇಬಿಯನ್ ಸಮುದ್ರದ ನಡೆದ ರಕ್ಷಣೆಯಲ್ಲಿ ಅಪರೂಪದ ಮತ್ತು ಅಳಿವಿನಂಚಿನಲ್ಲಿರುವ ಕರೈ ತಳಿಗಳ 33 ಒಂಟೆಗಳನ್ನ ಉಬ್ಬರ ಇಳಿತದಿಂದ ರಕ್ಷಣೆಯನ್ನ ಮಾಡಲಾಗಿದೆ. ಹಾಗಾದ್ರೆ ಏನಿದು ಕರೈ ಒಂಟೆಗಳು ಅಂತ ನೋಡೋದಾದ್ರೆ, ಇದು ಡ್ರೊಮೇಡರಿ ಒಂಟೆಯ ಅಪರೂಪದ ಮತ್ತು ವಿಶಿಷ್ಟ ತಳಿ. ಅಂದ್ರೆ ಒಂದೇ ಒಂದು ಗೂನನ್ನ ಇದು ಹೊಂದಿರ್ತದೆ. ಅವು ತಮ್ಮ ಹೆಸರನ್ನ ಸ್ಥಳೀಯ ಪದ ಕಾರಾದಿಂದ ಪಡೆದುಕೊಳ್ತಾರೆ. ಇದರ ಅರ್ಥ ಲವಣಯುಕ್ತ ಮರುಭೂಮಿ ಮತ್ತು ಕರಾವಳಿ ಪರಿಸರಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿರುವಂತಹ ಪ್ರಾಣಿಗಳು ಅಂತ. ಇವುಗಳನ್ನ ಈಜು ಒಂಟೆಗಳು ಅಂತನ ಕರೀತಾರೆ. ಇವು ನೀರಿನಾದ್ಯಂತ ಬಹುದೂರ ಕ್ರಮಿಸಬಲ್ಲವು. ಆವಾಸ ಸ್ಥಾನವನ್ನ ನೋಡೋದಾದ್ರೆ, ಕರೈ ಒಂಟೆಗಳು ತೆರೆದ ಆಳ ಪ್ರದೇಶದಲ್ಲಿ 3 ಕಿಲೋಮೀಟರ್ ಈಜಬಲ್ಲದು ಮತ್ತು ಈಜಲು ಜಾಲಪಾದಗಳನ್ನ ಇವು ಒಳಗೊಂಡಿದೆ. ಆಹಾರ ಪದ್ಧತಿಯನ್ನ ನೋಡೋದಾದ್ರೆ, ವಿವಿಧ ಸಸ್ಯಗಳನ್ನ, ಪೊದೆಗಳನ್ನ, ಮ್ಯಾಂಗ್ರೋವ್ಗಳನ್ನ ಸೇವಿಸ್ತವೆ. ಉಪ್ಪು ಸಹಿತ ಸಸ್ಯವರ್ಗಗಳನ್ನ ಬಲವಾದ ಅಂದ್ರೆ ಅವುಗಳನ್ನ ಜೀರ್ಣ ಮಾಡಿಕೊಳ್ಳಬಲ್ಲಂತ ಜೀರ್ಣಾಂಗ ವ್ಯವಸ್ಥೆಯೂ ಕೂಡ ಇವುಗಳಿಗೆ ಇದೆ. ಮತ್ತೆ ಕರೈ ಒಂಟೆಗಳ ಪರಿಸರ ಪಾತ್ರವನ್ನ ನೋಡೋದಾದ್ರೆ, ಇವುಗಳನ್ನ ಮೇಯಿಸುವಿಕೆಯು ಪರಾಗಸ್ಪರ್ಶ ಕ್ರಿಯೆಯಾಗಿದ್ದು ಇದು ಮ್ಯಾಂಗ್ರೋವ್ ಕಾಡುಗಳನ್ನ ಪುನರುತ್ಪಾದಿಸಲು ಸಹಾಯ ಮಾಡ್ತದೆ. ಒಂಟೆಯ ಹಾಲು ಪೋಷಕಾಂಶಗಳಿಂದ ಸಮೃದ್ಧಿಯಾಗಿದ್ದು ಚಿಕಿತ್ಸೆಯ ಪ್ರಯೋಜನಗಳನ್ನ ಹೊಂದಿದೆ. ಅಂದ್ರೆ ಒಂದು ಮೆಡಿಸಿನಲ್ ಪ್ರಾಪರ್ಟಿ ಕೂಡ ಅಥವಾ ಅಂಶ ಕೂಡ ಈ ಒಂಟೆ ಹಾಲಿನಲ್ಲಿ ನಾವು ಕಾಣಬಹುದು. ಸಂರಕ್ಷಣೆಯ ವಿಷಯವನ್ನ ನೋಡೋದಾದ್ರೆ, ಕರೈ ಒಂಟೆಗಳನ್ನ ದುಬಾರಿ ಮತ್ತು ಫಕೀರಾನಿ ರಬಾರಿ ಮತ್ತು ಫಕೀರಾನಿ ಜಾಟ್ ಬುಡಕಟ್ಟು ಜನಾಂಗದವರು ಇವರನ್ನ ಒಂಟೆ ಪಶುಪಾಲಕರು ಅಂತ ಕರೀತಾರೆ. 400 ವರ್ಷಗಳಿಗಿಂತ ಹೆಚ್ಚು ಕಾಲ ಈ ಒಂಟೆಗಳನ್ನ ಸಂರಕ್ಷಿಸ್ತಾ ಇದ್ದಾರೆ. ಮುಂದೆ ಕರೈ ಒಂಟೆಗಳಿಗೆ ಉಂಟಾಗುತ್ತಿರುವ ಬೆದರಿಕೆಗಳನ್ನ ನೋಡೋದಾದ್ರೆ, ವಿಸ್ತರಿಸುತ್ತಿರುವ ಉಪ್ಪಿನ ಅಗರಗಳು, ದಟ್ಟವಾದ ಮತ್ತು ಸಮೃದ್ಧವಾಗಿರುವಂತಹ ಮ್ಯಾಂಗ್ರೋವ್ ದೊಡ್ಡ ಪ್ರದೇಶಗಳನ್ನ ತಿಂದು ಹಾಕುತ್ತಿವೆ. ಕೈಗಾರಿಕಾ ಚಟುವಟಿಕೆಗಳು, ಹವಾಮಾನ ಬದಲಾವಣೆ ಮತ್ತೆ ಕರೈ ಒಂಟೆಗಳ ಆವಾಸ ಸ್ಥಾನಕ್ಕೆ ಕಾರಣವಾಗಿದೆ.
ಮುಂದಿನ ವಿಷಯ ಕೇಂದ್ರದ 21ನೇ ಜಾನುವಾರು ಗಣತಿ ಪೂರ್ಣ ಆಗಿದೆ. ಕರ್ನಾಟಕದಲ್ಲಿ ದನಗಳ ಸಂಖ್ಯೆ ಕುಸಿತವನ್ನ ಕಂಡಿದೆ ಅಂತ ದಾಖಲು ಮಾಡಲಾಗಿದೆ. ಕೇಂದ್ರದ 21ನೇ ಜಾನುವಾರು ಗಣತಿ ಕಾರ್ಯಕ್ರಮ ಪೂರ್ಣಗೊಂಡಿದ್ದು, ಈ ಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ದನಗಳ ಸಂಖ್ಯೆ ಕುಸಿತವಾಗಿರುವ ಅಂಶ ಬೆಳಕಿಗೆ ಬಂದಿದೆ. 2024 ಅಕ್ಟೋಬರ್ 25ರಿಂದ 2025 ಫೆಬ್ರವರಿಯವರೆಗೆ ನಿಗದಿಯಾಗಿದ್ದಂತ ಜಾನುವಾರು ಗಣತಿ ಕಾರ್ಯಕ್ರಮ 1 ತಿಂಗಳು ವಿಸ್ತರಿಸಲಾಗಿತ್ತು. ಈಗ ಕರ್ನಾಟಕದ ಸ್ಥಿತಿಗತಿಗಳನ್ನ ನೋಡೋದಾದ್ರೆ 19ನೇ ಜಾನುವಾರು ಗಣತಿ 2012-13 ನೋಡೋದಾದ್ರೆ ಸುಮಾರು 95,16,484 ದನಗಳ ಸಂಖ್ಯೆ ಇತ್ತು. 20ನೇ ಜಾನುವಾರು ಗಣತಿ ವೇಳೆ ಅಂದ್ರೆ 1919-20ರಲ್ಲಿ 84,000 ಅಂದ್ರೆ 11% ಕಡಿಮೆ ಆಗಿತ್ತು. ಈಗ ಇನ್ನಷ್ಟು ಸಂಖ್ಯೆಯಲ್ಲಿ ದನಗಳ ಸಂಖ್ಯೆಯಲ್ಲಿ ಕುಸಿತವನ್ನ ನಾವು ಕಾಣಬಹುದು. 20ನೇ ಗಣತಿಗೆ ಹೋಲಿಸಿದರೆ 21ನೇ ಗಣತಿಯಲ್ಲಿ ದನಗಳ ಸಂಖ್ಯೆ 70 ಲಕ್ಷ ಕುಸಿಯಬಹುದು ಅಂತ ಅಂದಾಜನ್ನ ಮಾಡಲಾಗಿದೆ. ಇಷ್ಟು ಈ ದಿನದ ವಿಷಯ ಆಗಿತ್ತು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಟಡಿ ವೆಲ್, ಬಾಯ್, ಟೇಕ್ ಕೇರ್.